ಹಸುಗೂಸು ಕಳ್ಳಿಯರ ಪತ್ತೆ ಹಚ್ಚಿ ತಾಯಿ ಮಗುವನ್ನ ಒಂದು ಮಾಡಿದ ಸಿಪಿಐ ಭಜಂತ್ರಿಗೆ ಸಿಎಂ ಪದಕ. ಕಲಬುರಗಿ ನಗರದ ಚೌಕ್ ಠಾಣೆ ಆರಕ್ಷಕ ನಿರೀಕ್ಷಕ ರಾಘವೇಂದ್ರ ಭಜಂತ್ರಿ ಅವರಿಗೆ 2024ನೇ ಸಾಲಿನ ಮುಖ್ಯಮಂತ್ರಿ ಪದಕ ಘೋಷಿಸಲಾಗಿದೆ. ಇತ್ತೀಚೆಗೆ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಸ್ಪತ್ರೆಯಲ್ಲಿ ನಡೆದ ಹಸುಗೂಸು ಕಳ್ಳಿಯರನ್ನ 24 ಗಂಟೆಯೊಳಗೆ ಪತ್ತೆ ಹಚ್ಚಿದ ಪ್ರಕರಣವು ರಾಜ್ಯದ ಗಮನ ಸೆಳೆದಿತ್ತು. ಈ ಪ್ರಕರಣವನ್ನ ಭಜಂತ್ರಿ ಅವರ ನೇತೃತ್ವದ ತಂಡವು ವಿಶೇಷ ಪರಿಶ್ರಮದೊಂದಿಗೆ ಭೇದಿಸಿದ್ದು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಗೌರವ ತಂದುಕೊಟ್ಟಿದೆ. ಇದೇ ಅವರು ಸಾಧಿಸಿರುವ ಏಕೈಕ ಹೆಗ್ಗಳಿಕೆಯಲ್ಲ. ಇತ್ತೀಚೆಗೆ ಮಾದಕ ವ್ಯಸನ ಪ್ರಕರಣಗಳಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಡ್ರಗ್ಸ್ ದಂಧೆಕಾರ ಸುಪ್ರೀತ್ ನವಲೆಯನ್ನ ಶೂಟೌಟ್ ಮಾಡಿ ಮಾದಕ ವಸ್ತುಗಳ ವ್ಯಾಪಾರಕ್ಕೆ ಕಡಿವಾಣ ಹಾಕುವಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಈ ಕಾರ್ಯವು ಸಮಾಜದಲ್ಲಿ ಮಾದಕ ವ್ಯಸನಗಳ ವಿರುದ್ಧ ಕಠಿಣ ನಿಲುವು ತೋರಿಸುವ ಒಂದು ಮಹತ್ವದ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಭಜಂತ್ರಿ ಅವರ ಶಿಕ್ಷಣ ಮತ್ತು ಸೇವಾ ಪಯಣ. ಕಲಬುರಗಿಯಲ್ಲಿ 1981ರ ಜೂನ್ 10ರಂದು ಜನಿಸಿದ ರಾಘವೇಂದ್ರ ಭಜಂತ್ರಿ ಅವರ ತಂದೆ ಪ್ರಾಂಶುಪಾಲರಾಗಿದ್ದರು. ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪೂರ್ಣಗೊಳಿಸಿ ಮಿಲಿಂದ ಜೂನಿಯರ್ ಕಾಲೇಜಿನಲ್ಲಿ ಪಿಯುಸಿ ವಿಭಾಗದಲ್ಲಿ ಅಧ್ಯಯನ ಮಾಡಿದರು. ನಂತರ ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ಪೂರೈಸಿ 2005ರಲ್ಲಿ ಪಿಎಸ್ಐ ಹುದ್ದೆ ಮೂಲಕ ಪೊಲೀಸ್ ಸೇವೆಗೆ ಪ್ರವೇಶಿಸಿದರು. 2007ರಿಂದ 2015ರವರೆಗೆ ವಿವಿಧ ಠಾಣೆಗಳಲ್ಲಿ ಸೇವೆ ಸಲ್ಲಿಸಿದ ಭಜಂತ್ರಿಯವರು 2016ರಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ ಬಡ್ತಿ ಪಡೆದರು. ಅವರು ಲೋಕಾಯುಕ್ತ, ಗ್ರಾಮೀಣ ವೃತ್ತ ನಿರೀಕ್ಷಕ, ಎಸಿಬಿ ಮತ್ತು ಫರಹತಾಬಾದ್ ಠಾಣೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಪ್ರಸ್ತುತ ಚೌಕ್ ಠಾಣೆಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರ ಶ್ರೇಷ್ಠ ಸೇವೆಯನ್ನ ಪರಿಗಣಿಸಿ ಸರ್ಕಾರ ಮುಖ್ಯಮಂತ್ರಿ ಪದಕ ನೀಡಿ ಗೌರವಿಸಿದೆ. ಪೊಲೀಸ್ ಇಲಾಖೆಯಿಂದ ಅಭಿನಂದನೆ. ಸಿಪಿಐ ರಾಘವೇಂದ್ರ ಭಜಂತ್ರಿ ಅವರ ಸೇವೆಯನ್ನ ಗೌರವಿಸುತ್ತಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ಅವರನ್ನ ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಅವರ ನಿರಂತರ ಸೇವೆ ಮುಂದುವರಿಯಲಿ ಎಂಬ ಶುಭಾಶಯಗಳು ವ್ಯಕ್ತವಾಗಿವೆ.